ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹ ಪ್ರೇಮಂಗೆ ಹೊಡೆಯುವಾಗ ರಾಮ್ ಬಂದು ಅವಳ ಕೈನ ಹಿಡ್ಕೋತಾನೆ. ನೋಡಿದ್ದೆ ರಾಮ್, ಇವಳಿಂದ ನಾವಿಬ್ಬರು ಶತ್ರುಗಳಾದ್ವಿ. ನಾನು ಬೇಕು ಅಂತ ಕೋರ್ಟ್ಗೆ ಹೋಗ್ತಿಲ್ಲ ರಾಮ್. ಇವಳೇ ನನಗೆ ಹೀಗೆಲ್ಲ ಮಾಡೋ ಹಾಗೆ ಮಾಡಿದ್ದು. ಇವಳಿಂದ ನನ್ನ ಮರ್ಯಾದೆ ಹೋಗೋದು ಅಲ್ಲದೆ ನಿನ್ನ ಮನೆಯವ್ರ ಗೌರವ ಹರಾಜಾಯಿತು. ಮದುವೆ ಮಂಟಪದಲ್ಲಿ ನಿನ್ನ ಮಾನ ಹೋಯಿತು. ಅಷ್ಟೇ ಯಾಕೆ, ಪಂಚಾಯತಿನಲ್ಲಿ ನಿನ್ನ ಮಾನ ಹರಾಜಾಯಿತು ರಾಮ್. ಅಷ್ಟೇ ಸಾಲದು ಅಂತ ಈಗ ನೀನು ಕೋರ್ಟ್ ಮೆಟ್ಲು ಹತ್ತೋ ಹಾಗಾಗಿದೆ ಅಂತಾಳೆ ಸ್ನೇಹ. ಆಗ ಹೋಗಿರೋದನ್ನು ಎಷ್ಟು ಸಲ ಅಂತ ಮಾತಾಡ್ತೀಯ? ನನಗೇನು ಮರುವಿನ ಕಾಯಿಲೆ ಇಲ್ಲ. ನನಗೆ ಏನು ಮಾಡ್ತಿದ್ದೀನಿ ಅಂತ ಚೆನ್ನಾಗಿ ಗೊತ್ತಿದೆ. ಸೊ ಪ್ಲೀಸ್ ಕೋರ್ಟಲ್ಲೇ ಮೀಟ್ ಆಗೋಣ ಬಾ ಪ್ರೇಮ ಅಂತ ಪ್ರೇಮನ ಕೈನ ಹಿಡ್ಕೋತಾನೆ ರಾಮ್. ಆಗ ಅವರಿಬ್ಬರ ಕೈನ ಬಿಡಿಸಿ, ರಾಮ್ ಪ್ಲೀಸ್, ಇವಳು ಮಾಡೋ ಮೋಸಕ್ಕೆಲ್ಲ ನೀನ್ಯಾಕೆ ಬಲಿಪಶು ಆಗ್ತಿದ್ಯಾ? ನಾನು ಇವತ್ತು ಬಂದಿದ್ದು ಕೋರ್ಟ್ ಕೇಸ್ ಬಗ್ಗೆ ಮಾತಾಡೋಕ್ಕೆ. ಇವಳು ತಪ್ಪು ಮಾಡಿದಾಳೆ ಅಂತ ಒಪ್ಕೊಳ್ಳಿ ರಾಮ್. ನಾನಿನ್ನ ತುಂಬ ಪ್ರೀತಿಸ್ತೀನಿ ರಾಮ್. ನಿನ್ನ ಮನೆಯವರು ಅಂದರೆ ನನ್ನ ಪ್ರಾಣ. ಇವಳಿಂದ ನಿನ್ನ ಸೇವ್ ಮಾಡಬೇಕು ಅನ್ನೋದೇ ನನ್ನ ಆಸೆ ಅಂತಾಳೆ ಸ್ನೇಹ. ಆಗ ರಾಮ್ ಸ್ನೇಹ ಕೆನ್ನೆಗೆ ಬಾರಿಸಿ, ಇದ್ಯಾಕೆ ಗೊತ್ತಾ, ನನ್ನ ದೊಡ್ಡಮ್ಮನ ಮನೆಯಿಂದ ಆಚೆ ಹಾಕಿದ್ಯಲ್ಲ ಅದಕ್ಕೆ ಅಂತಾನೆ. ಅದು ರಾಮ್ ಅಂತಾಳೆ ಸ್ನೇಹ. ನಿನ್ನ ಎಮೋಷನ್ನ ತಗೊಂಡು ಹೋಗಿ ಬೆಂಕಿಗೆ ಹಾಕು. ಎಷ್ಟು ನಾಟಕ ಮಾಡ್ತೀಯಾ ಸ್ನೇಹ? ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ನನ್ನ ಕೋರ್ಟ್ ಕಟಕಟೆನಲ್ಲಿ ನಿಲ್ಲಿಸ್ತಿರ್ಲಿಲ್ಲ. ಪ್ರೀತಿ ಮಾಡೋದು ಮರ್ಯಾದೆನ ತೆಗೆಯಲ್ಲ ಸ್ನೇಹ, ಮರ್ಯಾದೆನ ಕಾಪಾಡ್ತಾರೆ. ಇನ್ನು ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿದೆ ಅಲ್ವಾ, ನನಗೆ ನಿಜವಾಗ್ಲೂ ನಿಮ್ಮ ಕುಟುಂಬದ ಮೇಲೆ ಗೌರವ ಇದ್ದಿದ್ರೆ ನಮ್ಮ ದೊಡ್ಡಮ್ಮ ಮನೆಗೆ ಬಂದಾಗ ನಮ್ಮ ದೊಡ್ಡಮ್ಮನ ಆಚೆ ಹಾಕಿ ಅವರಿಗೆ ಅವಮಾನ ಮಾಡ್ತಾ ಇರಲಿಲ್ಲ. ಸಂಬಂಧನೇ ಗೌರವಿಸದೇ ಇರೋ ನಿನಗೆ ಪ್ರೀತಿ ಬಗ್ಗೆ ಮಾತಾಡೋ ಯೋಗ್ಯತೆ ಎಲ್ಲಿರುತ್ತೆ ಅಂತಾನೆ ರಾಮ್. ಅದೆಲ್ಲ ನಿನ್ನ ಒಳ್ಳೇದಕ್ಕೋಸ್ಕರ ಅಂತ ಸ್ನೇಹ ಹೇಳುವಾಗ, ಬೇಕಾಗಿಲ್ಲ ಅಂತ ರಾಮ್ ಕೂಗ್ತಾ, ನನಗೆ ಒಳ್ಳೆ ಬಯಸಿದ್ದಕ್ಕೆ ನಮ್ಮ ಫ್ಯಾಮಿಲಿನಲ್ಲಿ ತುಂಬ ಜನ ಇದ್ದಾರೆ. ನಿನ್ನ ಅಂತ ಮೋಸಗಾರರು ಇಲ್ಲ. ಈ ಕೋರ್ಟ್ ಕೇಸ್ಗೆ ಯಾವುದಕ್ಕೂ ಹೆದರಲ್ಲ ನಾನು. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ಸಲ ಈ ಪ್ರೀತಿ ನಾಟಕ ಆಡಿಕೊಂಡು ನನ್ನ ಮುಂದೆ ಬಂದರೆ ಈಗ ಬಿದ್ದಿರೋದಕ್ಕಿಂತ ಮುಂದೆ ಭಯಂಕರವಾಗಿರುತ್ತೆ. ಬಾ ಪ್ರೇಮ ಅಂತ ಪ್ರೇಮನ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಾನೆ ರಾಮ್. ಈಚೆ ಕೋರ್ಟಲ್ಲಿ ಪ್ರೇಮ ಅಪ್ಪ ಕಲ್ಯಾಣಿ ಹತ್ರ, ಏನಮ್ಮ ಇದೆಲ್ಲ, ಆ ಹುಡುಗಿ ಸ್ನೇಹ ಎಷ್ಟು ಕಾಟ ಕೊಡ್ತಾಳೆ ನಮ್ಮ ಮಗಳಿಗೆ ಅಂತಾರೆ. ಅಣ್ಣ ನೀವೇನು ಯೋಚನೆ ಮಾಡಬೇಡಿ, ನಮ್ಮ ರಾಮ್ ಪ್ರೇಮಂದು ಆ ದೇವ್ರು ಕೂಡ್ಸಿರೋ ಸಂಬಂಧ. ಯಾವತ್ತಿದ್ರೂ ಸತ್ಯನೇ ಗೆಲ್ಲೋದು, ಒಳ್ಳೆಯವರಿಗೆ ಒಳ್ಳೆಯದೇ ಆಗೋದು. ಇವರಿಬ್ಬರನ್ನ ದೂರ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಮ್ಮ ರಾಮ್ ಹೇಳಿದಾನೆ, ಇದೇ ಕೊನೆ ಸಲ ಎಲ್ಲ ಸರಿ ಹೋಗುತ್ತೆ ಅಂತ. ಆ ಸ್ನೇಹ ಯಾವತ್ತೂ ಪ್ರೇಮನ್ನ ಬದುಕಲ್ಲೇ ಬರಲ್ಲ ಅಂತ. ಮಗನೇ ರಾಮ್, ಈ ಸಲ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಅಂತಾರೆ ಕಲ್ಯಾಣಿ. ಸರಿ ಹೋಗಲಿ ಅಂತ ನನಗೂ ಆಸೆ ಇದೆ ದೊಡ್ಡಮ್ಮ. ಆದರೆ ಒಂದಂತೂ ಸತ್ಯ, ಇವತ್ತು ಏನೇ ಆಗಿದ್ರು ಫೇಸ್ ಮಾಡೋಕ್ಕೆ ರೆಡಿಯಾಗಿ ಬಂದಿದ್ದೇನೆ. ಆಗಿದ್ದಾಗಲಿ ಇವತ್ತು ಬನ್ನಿ ಹೋಗೋಣ ಅಂತಾನೆ ರಾಮ್. ಈಚೆ ಮಹೇಶ್ವರಿ ಹತ್ರ ಸ್ನೇಹ, ಆಂಟಿ ನೀವು ಚಿಂತೆ ಮಾಡಬೇಡಿ, ಈ ಸಲ ಎಲ್ಲ ನಮ್ಮ ಪರವಾಗೇ ಆಗುತ್ತೆ ಅಂತಾಳೆ. ನನ್ನ ಆಸೆನೂ ಅದೇ. ನೀನು ಈ ಕೇಸ್ ಯಾಕೆ ಹಾಕಿದ್ಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆ ಪ್ರೇಮ ತನ್ನ ತಪ್ಪನ್ನು ಒಪ್ಕೊಂಡು ನನ್ನ ಮಗನ ಬಿಟ್ಟು ಹೋಗೋ ತನಕ ನೀನು ಈ ಹೋರಾಟನ ನಿಲ್ಲಿಸಬೇಡ. ಅವನು ಅವಳನ್ನು ಬಿಟ್ಟು ಹೋದರೆ ಮಾತ್ರ ನೀನು ನನ್ನ ಮಗನ ಮದುವೆ ಆಗೋಕ್ಕಾಗೋದು ಅಂತಾರೆ ಮಹೇಶ್ವರಿ. ಆ ಸಮಯನೂ ಬಂದೇ ಬರುತ್ತೆ ಆಂಟಿ, ಅದಕ್ಕೆ ತಾನೇ ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು ಅಂತಾಳೆ ಸ್ನೇಹ. ಸರಿ ಸರಿ, ಲೇಟ್ ಆಯಿತು ಬನ್ನಿ ಹೋಗೋಣ ಅಂತ ಲಾಯರ್ ಹೋಗ್ತಾರೆ. ಕೋರ್ಟ್ ಒಳಗೆ ಕೇಸ್ ಶುರುವಾಗುತ್ತೆ. ಕೇಸ್ ನಂಬರ್ 465 ಅಂತಾರೆ. ಕ್ಯಾನ್ ಪ್ರೊಸೀಡ್ ಅಂತಾರೆ ಜಡ್ಜ್. ಯುವರ್ ಆನರ್, ನನ್ನ ಕಕ್ಷಿದಾರ ಸ್ನೇಹ ಹಾಗೂ ರಾಮ್ ಕಟಕಟೆಗೆ ಬರಬೇಕು ಅಂತ ನಾನು ಕೇಳಿಕೊಳ್ಳುತ್ತೇನೆ ಅಂತಾರೆ ಸ್ನೇಹ ಪರ ಲಾಯರ್. ಆಗ ಇಬ್ಬರು ಕಟಕಟೆಗೆ ಬಂದು ನಿಂತ್ಕೋತಾರೆ. ಯುವರ್ ಆನರ್, ಇಲ್ಲಿ ನಿಂತಿರೋ ಡಾಕ್ಟರ್ ರಾಮ್ ನನ್ನ ಕಕ್ಷಿದಾರರಾದ ಸ್ನೇಹ ಅವರನ್ನು ಪ್ರೀತಿಸಿ ಮದುವೆಯಾಗೋದಾಗಿ ನಂಬಿಸಿ ಆಮೇಲೆ ಇನ್ನೊಬ್ಬರು ಹುಡುಗಿನ ಮದುವೆಯಾಗಿ ಮೋಸ ಮಾಡಿದ್ದಾರೆ. ತನ್ನನ್ನೇ ನಂಬಿರೋ ಸ್ನೇಹ ಅವರಿಗೆ ಚೀಟಿಂಗ್ ಮಾಡಿದ್ದಾರೆ. ಹಾಗಾಗಿ ಈ ವ್ಯಕ್ತಿ ಮೇಲೆ ನಾವು ಚೀಟಿಂಗ್ ಕೇಸ್ ಹಾಕಿ ಈ ಪ್ರಕಾರವಾಗಿ ಅವರಿಗೆ ಶಿಕ್ಷೆನ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಅಂತಾರೆ ಲಾಯರ್. ಇವ್ರು ಹೇಳ್ತಿರೋದು ನಿಜನಾ? ನೀವು ಸ್ನೇಹ ಅವರನ್ನು ಪ್ರೀತಿಸಿದ್ದು ಆಮೇಲೆ ಅವರಿಗೆ ಮೋಸ ಮಾಡಿದ್ದು ನಿಜನಾ? ಹೇಳಿ ರಾಮ್, ನೀವು ಸ್ನೇಹ ಅವರನ್ನು ಪ್ರೀತಿಸಿ ಮೋಸ ಮಾಡಿದ್ದೀರಾ ಅಂತಾರೆ ಜಡ್ಜ್. ರಾಮ್ ಸುಮ್ಮನೆ ನಿಂತಿರ್ತಾನೆ. ಮಾತಾಡಿ ರಾಮ್, ನಿಮ್ಮನ್ನೇ ಕೇಳ್ತಿರೋದು. ನೀವು ಸ್ನೇಹ ಅವರನ್ನು ಪ್ರೀತಿ ಮಾಡಿದ್ರಾ? ಯಾಕೆ ನೀವು ಬಾಯಿ ಬಿಡ್ತಿಲ್ಲ ಅಂತಾರೆ ಜಡ್ಜ್. ತಪ್ಪು ಮಾಡಿದವರು ಬಾಯಿ ಎಲ್ಲಿ ಬಿಡ್ತಾರೆ ಯುವರ್ ಆನರ್. ಸತ್ಯ ಏನು ಅಂತ ನಾನು ಹೇಳ್ತೀನಿ. ನಾನು ರಾಮ್ ಕಾಲೇಜ್ ಡೇಸಿಂದ ಲವ್ ಮಾಡ್ತಿದ್ವಿ, ಒಟ್ಟಿಗೆ ಓದ್ತಾನೂ ಇದ್ವಿ. ಓದೆಲ್ಲ ಮುಗಿದ್ಮೇಲೆ ರಾಮ್ ಕೆಲಸಕ್ಕೆ ಅಂತ ನನ್ನ ಡ್ಯಾಡ್ ಹಾಸ್ಪಿಟ್ಲಿಗೆ ಸೇರಿಕೊಂಡ. ನಾನು ರಾಮ್ ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಿದ್ವಿ. ಮದುವೆನೂ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಂತೆ ನನ್ನ ಡ್ಯಾಡ್ ಹತ್ರ ಈ ವಿಚಾರ ಮಾತಾಡಿ ಒಪ್ಪಿಗೆನೂ ತಗೊಂಡಿದ್ವಿ. ಅಷ್ಟೇ ಅಲ್ಲ, ರಾಮ್ ಅವರ ತಾಯಿ ಮಹೇಶ್ವರಿ ಆಂಟಿನೂ ಕೂಡ ಇದಕ್ಕೆ ಒಪ್ಪಿದ್ರು. ರಾಮ್ ಅವ್ರ ದೊಡ್ಡಮ್ಮ ಕಲ್ಯಾಣಿ ಅವ್ರ ಮಗ ಮಹಾದೇವ್ ಅವರ ಮದುವೆ ಆಗಿದ್ದ ಕೂಡಲೇ ನಮ್ಮಿಬ್ಬರು ಮದುವೆನೂ ಮಾಡ್ತೀನಿ ಅಂತ ಮಹೇಶ್ವರಿ ಆಂಟಿ ನನಗೆ ಭರವಸೆ ಕೊಟ್ಟಿದ್ರು. ರಾಮ್ ನನ್ನ ಮದುವೆ ಆಗ್ತಾನೆ ಅಂತ ನಾನು ತುಂಬ
ಕನಸಿಟ್ಕೊಂಡಿದ್ದೆ. ನಾನು ರಾಮ್ನ ನಂಬಿದ್ದೆ ಕೂಡ. ಇನ್ನೇನು ಮದುವೆ ಆಗುತ್ತಲ್ಲ ಅಂತ. ಮದುವೆಗೆ ಮುಂಚೆ ನಾನು ರಾಮ್ ಗಂಡ ಹೆಂಡತಿಯಾಗೆ ಬಾಳ್ತಿದ್ವಿ. ಆದರೆ ಒಂದು ಹೆಣ್ಣಾಗಿ ಈ ವಿಷಯ ಹೇಳೋದಕ್ಕೆ ನಾಚಿಕೆ ಆಗ್ತಿದೆ ಯುವರ್ ಆನರ್. ಬಾಯಿ ಬಿಟ್ಟು ಮಾತಾಡೋ ಪರಿಸ್ಥಿತಿ ಬಂದಿದೆ. ನನಗೀಗ ನಿಜ ಹೇಳಲೇಬೇಕು. ಅಂದರೆ ನನ್ನ ರಾಮ್ ಮಧ್ಯೆ ಎಲ್ಲ ನಡೆದೋಗಿದೆ. ರಾಮ್ ನನ್ನ ಮದುವೆ ಆಗ್ತಾನೆ ಅನ್ನೋ ಭರವಸೆಯಲ್ಲಿ ಅವನ ಜೊತೆ ನಾನು ಎಲ್ಲ ರೀತಿಯಲ್ಲಿ ಮೂವ್ ಆಗಿಬಿಟ್ಟಿದ್ದೆ ಯುವರ್ ಆನರ್. ಆದರೆ ಅವನು ನನಗೆ ಮೋಸ ಮಾಡಿ ಬಿಟ್ಟ. ಅವನು ನನ್ನ ಯೂಸ್ ಮಾಡ್ಕೊಂಡ ಅಂತಾಳೆ ಸ್ನೇಹ. ಸ್ನೇಹ, ಏನು ಮಾತಾಡ್ತಿದ್ಯಾ ನೀನು? ಯುವರ್ ಆನರ್, ಈ ಸ್ನೇಹ ಸುಳ್ಳು ಹೇಳ್ತಿದ್ದಾಳೆ. ನಾನು ಇವಳನ್ನ ಪ್ರೀತಿ ಮಾಡಿದ್ದು ನಿಜ. ಆದರೆ ಇವಳು ಹೇಳೋ ಥರ ನಮ್ಮಿಬ್ಬರ ಮಧ್ಯೆ ಏನೂ ನಡೆದಿಲ್ಲ. ಸುಳ್ಳು ಹೇಳ್ತಿದ್ದಾಳೆ ಯುವರ್ ಆನರ್ ಅಂತಾನೆ ರಾಮ್. ರಾಮ್, ಅವರನ್ನು ಮಾತಾಡೋಕೆ ಬಿಡಿ ಅಂತಾರೆ ಜಡ್ಜ್. ರಾಮ್ ತಾನು ಮಾಡಿರೋ ತಪ್ಪನ್ನು ಒಪ್ಕೊಳ್ಳೋದಿಲ್ಲ ಯುವರ್ ಆನರ್. ನಾನು ನ್ಯಾಯದೇವತೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ರಾಮ್ ಮದುವೆಗಿಂತ ಮುಂಚೆ ಗಂಡ ಹೆಂಡತಿ ಥರನೇ ಇದ್ವಿ. ರಾಮ್ ನನಗೆ ಮಾತ್ರ ಮೋಸ ಮಾಡಿಲ್ಲ, ಅವನು ಪ್ರೇಮಗೂ ಮೋಸ ಮಾಡಿದ್ದಾನೆ. ಅವನು ಪ್ರೇಮನ ಕಿಡ್ನಾಪ್ ಮಾಡಿ ಬಲವಂತದಿಂದ ತಾಳಿ ಕಟ್ಟಿದ್ದಾರೆ ಯುವರ್ ಆನರ್. ಇವನು ನನ್ನ ಜೀವನನ ಹಾಳು ಮಾಡೋದು ಅಲ್ಲದೆ ಪ್ರೇಮನ ಜೀವನನ ಹಾಳು ಮಾಡಿದ್ದಾನೆ ರಾಮ್. ರಾಮ್ ಕಾಣುವಷ್ಟು ಮುಗ್ಧ ಅಲ್ಲ ಯುವರ್ ಆನರ್. ಹೀ ಈಸ್ ಎ ಚೀಟರ್, ಮೋಸಗಾರ ಇವನು ಅಂತಾಳೆ ಸ್ನೇಹ. ಆಗ ಪ್ರೇಮ ನಿಂತ್ಕೊಂಡು, ಸ್ನೇಹ ಅಂತಾಳೆ. ಸೈಲೆನ್ಸ್ ಅಂತಾರೆ ಜಡ್ಜ್. ಪ್ರೇಮ, ನಾನು ಹೇಳ್ತಿರೋದೆಲ್ಲ ಸುಳ್ಳ? ನೀನೇ ಹೇಳು. ಈ ಮೋಸಗಾರ ನಿನ್ನ ಕಿಡ್ನಾಪ್ ಮಾಡಿ ಬಲವಂತದಿಂದ ತಾಳಿ ಕಟ್ಟಿದ್ದಾನೆ ತಾನೆ? ಅದೇ ತಾನೇ ಸತ್ಯ ಯುವರ್ ಆನರ್. ನಾನೇನಾದರೂ ಸುಳ್ಳು ಹೇಳ್ತಾ ಇದ್ರೆ ಇಲ್ಲಿ ನಿಂತಿದ್ದಾಳಲ್ಲ ಪ್ರೇಮ, ಇವಳನ್ನೇ ಕೇಳಿ. ಈ ರಾಮ್ ಇವಳನ್ನು ಕಿಡ್ನಾಪ್ ಮಾಡಿ ಬಲವಂತವಾಗಿ ತಾಳಿ ಕಟ್ಟಿದ್ದಾನೆ. ಹಾಗಂತ ಇವನ ಮೇಲೆ ಕಂಪ್ಲೇಂಟ್ ಕೂಡ ಲಾಡ್ಜ್ ಆಗಿದೆ. ಇವನು ಪ್ರೇಮನ ಕಿಡ್ನಾಪ್ ಮಾಡಿ ಅವಳ ಜೀವನನೇ ಹಾಳು ಮಾಡಿದ್ದಾನೆ. ಆದರೆ ಇವನು ದೊಡ್ಡಮ್ಮ ಕಲ್ಯಾಣಿಯವರು ಅವ್ರ ಮನೆ ಮರ್ಯಾದೆ ಎಲ್ಲಿ ಹಾಳಾಗುತ್ತೋ ಅಂತ ಪ್ರೇಮಂಗೆ ಮತ್ತೆ ರಾಮ್ ಕೈಯಿಂದ ತಾಳಿ ಕಟ್ಟಿಸಿದ್ದಾರೆ. ಅವಳಿಗೆ ನ್ಯಾಯನೂ ಕೊಡಿಸಿದ್ದಾರೆ. ಆದರೆ ನನಗೆ, ನಾನು ರಾಮನ್ನೇ ನಂಬಿದ್ದೆ. ಅವನ್ನ ನಂಬಿ ನನ್ನನ್ನೇ ನಾನು ಅರ್ಪಿಸ್ಕೊಂಡು ಮೋಸ ಹೋಗಿದ್ದೀನಿ. ನನಗೆ ಯಾರು ನ್ಯಾಯ ಕೊಡಿಸ್ತಾರೆ ಯುವರ್ ಆನರ್? ಯಾರು ನ್ಯಾಯ ಕೊಡಿಸ್ತಾರೆ ಯುವರ್ ಆನರ್? ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು. ಮಾಡೋದೆಲ್ಲ ಮಾಡಿ ಇಲ್ಲಿ ಮುಗ್ಧನ ಹಾಗೆ ನಿಂತಿದ್ದಾನಲ್ಲ, ಇವನಿಗೆ ಶಿಕ್ಷೆ ಆದ್ರೇ ನನಗೆ ನ್ಯಾಯ ಸಿಗೋದು. ಗಾಯಗೊಂಡಿರೋ ನನ್ನ ಮನಸ್ಸಿಗೆ ಆವಾಗಲೇ ನೆಮ್ಮದಿಯಾಗೋದು ಅಂತಾಳೆ ಸ್ನೇಹ. ರಾಮ್, ಅವ್ರು ಮಾಡ್ತಾ ಇರೋ ಆರೋಪಗಳಿಗೆ ಏನು ಉತ್ತರ ಕೊಡ್ತೀರಾ? ಸ್ನೇಹ ಹೇಳ್ತಿರೋದೆಲ್ಲ ನಿಜನಾ ಅಂತಾರೆ ಲಾಯರ್. ಇಲ್ಲ ಯುವರ್ ಆನರ್, ಇವಳು ಏನೇನೋ ಹೇಳ್ತಿದ್ದಾಳೆ. ಇವಳು ನನ್ನ ಮಧ್ಯೆ ಪ್ರೀತಿ ಇದ್ದಿದ್ದು ನಿಜ. ಆದರೆ ಇವಳು ಹೇಳೋ ಥರ ನಮ್ಮ ಮಧ್ಯೆ ಏನೂ ನಡೆದಿಲ್ಲ ಯುವರ್ ಆನರ್ ಅಂತಾನೆ ರಾಮ್. ನೀವು ಸ್ನೇಹನ ಪ್ರೀತಿಸ್ತಿದ್ರಿ ನಿಜನಾ ಅಂತಾರೆ ಜಡ್ಜ್. ನಿಜ ಯುವರ್ ಆನರ್ ಅಂತಾನೆ ರಾಮ್. ಈಚೆ ಮಹಾದೇವ ರೂಮಲ್ಲಿ ಕೂತಿರ್ತಾನೆ. ಕಾವ್ಯ ಆಚೆ ನೋಡ್ತಾ ನಿಂತಿರ್ತಾಳೆ. ಏನಾಯ್ತಮ್ಮಿ, ಯಾಕೆ ಹಾಗೆ ನಿಂತಿದ್ಯಾ ಅಂತಾನೆ ಮಹಾದೇವ. ಇವತ್ತು ಕೋರ್ಟಲ್ಲಿ ಏನಾಗ್ತಿದೆಯೋ ಏನೋ, ನಾನು ಅಲ್ಲಿ ಇರಬೇಕಾಗಿತ್ತು. ಆ ಸ್ನೇಹ ಪಂಚಾಯತಿನಲ್ಲಿ ಎಷ್ಟೆಲ್ಲ ಮೋಸ ಮಾಡಿದ್ಲು. ಇವತ್ತು ಕೋರ್ಟಲ್ಲಿ ಅದೇನು ನಾಟಕ ಮಾಡ್ತಿದ್ದಾಳೋ ಏನೋ ಅಂತಾಳೆ ಕಾವ್ಯ. ಹಾಗೇನಾರ ಆದರೆ ಸರಿಯಾಗಿ ತಿರುಗೇಟ್ ಕೊಡೋಕೆ ನಮ್ಮ ಲಾಯರ್ ಇದ್ದಾರೆ, ಚಿಂತೆ ಮಾಡಬೇಡ ಅಂತಾನೆ ಮಹಾದೇವ. ನಿನ್ನಷ್ಟು ಧೈರ್ಯ ನನಗಿಲ್ಲ ಮಹಾದೇವ. ಇವತ್ತು ಅದ್ಯಾರ ಜೊತೆ ಗಲಾಟೆ ಮಾಡ್ಕೊಂಡು ಬಿದ್ದು ಬಂದ್ಯೋ ಏನೋ. ನಾನು ಕೋರ್ಟ್ಗೆ ಹೋಗದೆ ಈ 4 ಗೋಡೆ ನೋಡ್ಕೊಂಡು ಕೂರೋ ಹಾಗಾಯಿತು ಅಂತಾಳೆ ಕಾವ್ಯ. ಕೋರ್ಟ್ಗೆ ಹೋಗದೆ ಮನೇಲಿ ಕೂರೋಕೆ ನನಗೇನು ಆಸೆ ಅಂದ್ಕೊಂಡಿದ್ಯಾ? ನನಗೂ ಆತಂಕ ಇದೆ. ನಾನು ಅಲ್ಲಿರಬೇಕಾಗಿತ್ತು. ಆದರೆ ಏನು ಮಾಡೋದು, ಅಮ್ಮ ಬೇಡ ಅಂದ್ರಲ್ಲ, ಅದಕ್ಕೆ ಉಳ್ಕೊಂಡೆ. ನೀನು ಯಾಕೆ ಹೋಗಲಿಲ್ಲ? ಹೋಗ್ಬೋದಿತ್ತಲ್ಲ ಅಂತಾನೆ ಮಹಾದೇವ. ಹೇಗೆ ಹೋಗಲಿ ಅತ್ತೆ, ನಿನ್ನ ನೋಡ್ಕೊ ಅಂತ ಹೇಳಿ ಹೋಗಿದ್ರು ತಾನೆ. ಇವತ್ತು ಎಲ್ಲರೂ ಕೋರ್ಟ್ನಲ್ಲಿದ್ದರೆ ನಾನು ಮಾತ್ರ ನಿನಗೆ ಮಾತ್ರೆ ಕೊಡೋದಕ್ಕೆ ಅಂತ ಇಲ್ಲೇ ಇದ್ದೀನಿ. ನೀನು ಸುಮ್ಮನೆ ಮಲ್ಕೋ ಅಂತಾಳೆ ಕಾವ್ಯ. ನೀನು ಹೀಗೆ ಬೇಸರ ಮಾಡ್ಕೊಂಡಿದ್ರೆ ನನಗೆ ಹೇಗೆ ನಿದ್ರೆ ಬರುತ್ತೆ ಅಂತಾನೆ ಮಹಾದೇವ. ಮಾಡಬೇಕು, ಡಾಕ್ಟ್ರು 2 ವಾರ ಕದಲಬಾರ್ದು ಅಂತ ಹೇಳಿದ್ದಾರೆ ತಾನೆ, ರೆಸ್ಟ್ ಮಾಡು ಅಂತಾಳೆ ಕಾವ್ಯ. ಹೇಳ್ತಾರೆ ಅವರಿಗೇನು 2 ವಾರ ಮಾಡಬೇಕು ಅಂತಾರೆ, 4 ವಾರನೂ ಮಾಡಬೇಕು ಅಂತಾರೆ. ಹಾಗೆ ಅಂತ ನಾನು ಮಲ್ಗೋಕ್ಕಾಯ್ತದ? 2 ವಾರ ಮಲಗಿದ್ರೆ ತೋಟದ ಕೆಲಸ, ಮಿಲ್ಲಿನ ಕೆಲಸ ಇದೆಲ್ಲ ಯಾರು ನೋಡ್ಕೋತಾರೆ ಅಂತಾನೆ ಮಹಾದೇವ. ಯಪ್ಪ, ನನ್ನ ಹತ್ರ ಅದಕ್ಕೆ ಉತ್ತರ ಇಲ್ಲ. ಅದು ನಿನ್ನ ಹಣೆಬರ ಅಂತ ಕಾವ್ಯ ಫೋನ್ ತಗೊಂಡು, ದೇವರೇ, ಇವನು ಯಾರೂ ಕಾಲೇ ಮಾಡಿಲ್ವಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಕ್ಕನ ಜೀವನ ಹಾಳಾಗೋಗ್ತದೆ. ಅಪ್ಪ ನಮ್ಮಿಬ್ಬರ ಮದುವೆ ಬಗ್ಗೆ ಎಷ್ಟೆಲ್ಲ ಕನ್ಸ್ಕೊಂಡಿದ್ರು, ಆದರೆ ನಮ್ಮ ಜೀವನ ಹೀಗಾಯಿತು, ಛೇ ಅಂತಾಳೆ ಕಾವ್ಯ. ಕಾವ್ಯ, ನಿನಗೆ ಆಫೀಸರ್ ಸಿಗದೇ ಇರ್ಬೋದು ಅಂತ ಬೇಸರ ಇರ್ಬೋದು, ಆದರೆ ನಂತರ ಅಕ್ಷರ ತಿಳಿಯದವನು ಮದುವೆ ಆಗಿರೋದು ಒಂಥರ ಒಳ್ಳೆಯದೇ ಅಂದ್ಕೋ ಅಂತಾನೆ ಮಹಾದೇವ. ಅರ್ಥ ಆಗಿಲ್ಲ ಅಂತಾಳೆ ಕಾವ್ಯ. ಒಂದ್ಕಿತ ನೀನೇ ಯೋಚನೆ ಮಾಡು. ನೀನು ಓದಿರೋ ಓದಿಗೆ ನಾನೀಗ ಎಷ್ಟೊಂದು ಬೆಲೆ ಗೌರವ ಕೊಡ್ತೀನಿ. ಅದೇ ನಾನು ಓದ್ಕೊಂಡಿದ್ರೆ ಕೊಡ್ತಾ ಇದ್ನೋ ಇಲ್ವೋ, ಕರೆಕ್ಟ್ ತಾನೆ ಅಂತಾನೆ ಮಹಾದೇವ. ಓದೋದ್ರ ಬಗ್ಗೆ ಬಿಡು, ನಿನ್ನ ಬಿಹೇವಿಯರ್ ಮೇಜರ್ ಪ್ರಾಬ್ಲಮ್. ನಿನಗೆ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ. ಅದಿದ್ದರೆ ಬೇರೆ ಯಾರ ಹತ್ರನೋ ಜಗಳ ಮಾಡ್ಕೊಂಡು ಬಂದು ಟ್ರ್ಯಾಕ್ಟರ್ ಬಿದ್ದೋಯ್ತು ಅಂತ ನನ್ನ ಹತ್ರ ಸುಳ್ಳು ಹೇಳ್ತಿರ್ಲಿಲ್ಲ ಅಂತಾಳೆ ಕಾವ್ಯ. ನಾನು ಯಾರ ತಾವನು ಜಗಳ ಮಾಡ್ಕೊಂಡಿಲ್ಲ. ಟ್ರ್ಯಾಕ್ಟರ್ ಉರುಳಿ ಬಿದ್ದಿದ್ದು ಸತ್ಯ. ಆ ಟ್ರ್ಯಾಕ್ಟರ್ ತಪ್ಪು ಅಲ್ಲ, ನನ್ನ ತಪ್ಪು ಅಲ್ಲ. ಯಾವನೋ ಬೇಕು ಅಂತ ಏನೋ ಮಾಡವನೆ ಇದನ್ನೆಲ್ಲ ಅಂತಾನೆ ಮಹಾದೇವ.
ಊರು ತುಂಬ ಶತ್ರುಗಳಿದ್ರೆ ಇನ್ನೇನಾಗುತ್ತೆ ಅಂತಾಳೆ ಕಾವ್ಯ. ಕಾಡು ರಾಕ್ಷಸಿ, ನನಗೆ ಶತ್ರುಗಳಂತ ಇರೋದು 3 ಜನ. ಒಂದು ಗರುಡ, ಇನ್ನೊಂದು ಮಲ್ಲಿ, ಇನ್ನೊಂದು ಅಂತ ಸುಮ್ಮನಾಗ್ತಾನೆ ಮಹಾದೇವ. ಇನ್ನೊಂದು ಅಂತಾಳೆ ಕಾವ್ಯ. ಆ ಇನ್ಸ್ಪೆಕ್ಟರ್ ಭರತ್ ಅಂತಾನೆ ಮಹಾದೇವ. ಭರತ, ಏನು ನಿನ್ನ ಮಾತಿನರ್ಥ ಅಂತಾಳೆ ಕಾವ್ಯ. ನನಗೇನೋ ಈ ಆಕ್ಸಿಡೆಂಟ್ ಭರತ್ನೇ ಮಾಡಿಸಿದ್ದಾನೆ ಅನಿಸುತ್ತೆ. ನನ್ನ ಮುಗಿಸ್ಬೇಕು ಅಂತಾನೆ ಹೀಗೆಲ್ಲ ಪ್ಲ್ಯಾನ್ ಮಾಡವನೆ ಅಂತಾನೆ ಮಹಾದೇವ. ಈಚೆ ಜಡ್ಜು ರಾಮ್, ನೀವು ಸ್ನೇಹ ಅವರನ್ನು ಪ್ರೀತಿ ಮಾಡಿದ್ದು ನಿಜನೇ ಆಗಿದ್ರೆ ಯಾಕೆ ಪ್ರೇಮ ಅವರನ್ನು ಕಿಡ್ನಾಪ್ ಮಾಡಿ ಬಲವಂತವಾಗಿ ತಾಳಿ ಕಟ್ಟಿದ್ರಿ? ಮಾತಾಡಿ ರಾಮ್, ನೀವೆಲ್ಲದಕ್ಕೂ ಸೈಲೆಂಟಾಗಿ ನಿಂತರೆ ಹೇಗೆ ಹೇಳಿ ಅಂತಾರೆ. ಇವನು ಚೀಟರ್ ಯುವರ್ ಆನರ್, ಸ್ನೇಹನ ಲವ್ ಮಾಡ್ತಿದ್ದು ನಿಜ ಅಂತಿದ್ದಾನೆ. ನಿಜ ಆದರೆ ರಾಮ್ ನಿಜವಾಗ್ಲೂ ಪ್ರೀತಿಸಿದ್ದು ಸ್ನೇಹನಲ್ಲ, ಸ್ನೇಹ ತಂದೆ ಆಸ್ತಿನ. ರಾಮ್ಗೆ ಸುತ್ತಾಡೋಕ್ಕೆ ಒಂದು ರಿಚ್ ಗರ್ಲ್ ಫ್ರೆಂಡ್ ಬೇಕಿತ್ತು. ಅದಕ್ಕೆ ಸ್ನೇಹನ ಪ್ರೀತಿಸೋ ನಾಟಕ ಆಡ್ದ. ಆಮೇಲೆ ಟ್ರೆಡಿಷ್ನಲ್ ಆಗಿರೋ ತಾನು ಕೇಳಿಕೊಂಡು ಬಿದ್ದಿರೋ ಒಂದು ಹುಡುಗಿನ ಮದುವೆ ಆಗಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಪ್ರೇಮನ ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿದ್ದಾನೆ. ಇದೇ ಸತ್ಯ ಯುವರ್ ಆನರ್. ಒಬ್ಬ ಡಾಕ್ಟ್ರಾಗಿ ಈ ರೀತಿ ಮಾಡೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವಾ? 2 ಹೆಣ್ಮಕ್ಳಿಗೆ ಮೋಸ ಮಾಡಿದ್ಯಾ ನೀನು ಅಂತಾರೆ ಸ್ನೇಹ ಪರ ಲಾಯರ್. ಅಬ್ಜೆಕ್ಷನ್ ಯುವರ್ ಆನರ್ ಅಂತಾರೆ ರಾಮ್ ಲಾಯರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಹೇಳಿ ಅಂತಾರೆ ಜಡ್ಜ್. ನನ್ನ ಕಕ್ಷಿದಾರರಾದ ರಾಮ್ ಮೇಲೆ ಅಪೋನೆಂಟ್ ಲಾಯರ್ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾರೆ ಅಂತಾನೆ ರಾಮ್ ಲಾಯರ್. ಸ್ನೇಹನ ಲವ್ ಮಾಡಿದ್ದೀನಿ ಅಂತ ಒಪ್ಪಿದ್ದಾನೆ. ಪ್ರೇಮನ ಮದುವೆ ಆಗಿರೋದಕ್ಕೆ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಈ ರೀತಿ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡೋರನ್ನು ಈ ವ್ಯಕ್ತಿನ ಸುಮ್ಮನೆ ಬಿಡಬಾರ್ದು. ಈತನಿಗೆ ನ್ಯಾಯಸಮ್ಮತಿ ಪ್ರಕಾರ ಕಠಿಣ ಶಿಕ್ಷೆ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್ ಅಂತಾರೆ ಸ್ನೇಹ ಲಾಯರ್. ಇಲ್ಲ ಯುವರ್ ಆನರ್, ನಮ್ಮ ಲಾಯರ್ ಹೇಳಿದಾಗೆ ರಾಮ್ಗೆ ಶಿಕ್ಷೆ ಆಗೋದು ನನಗಿಷ್ಟ ಇಲ್ಲ ಅಂತಾಳೆ ಸ್ನೇಹ. ಏನು ಹೇಳ್ತಿದ್ಯಮ್ಮ ಅಂತಾರೆ ಜಡ್ಜ್. ರಾಮ್ ತಪ್ಪು ಮಾಡಿರೋದು ಸತ್ಯ, ಜೀವನದಲ್ಲಿ ಆಟ ಆಡಿರೋದು ಸತ್ಯ. ಆದರೆ ನಾನು ರಾಮ್ನ ತುಂಬ ಪ್ರೀತಿಸ್ತಿದ್ದೆ. ಅವನಿಗೆ ಶಿಕ್ಷೆ ಆಗಲಿ ಅಂತ ನಾನು ಈ ಕೇಸ್ ಹಾಕಿಲ್ಲ ಯುವರ್ ಆನರ್ ಅಂತಾಳೆ ಸ್ನೇಹ. ಮತ್ತೆ ಇನ್ಯಾವ ಉದ್ದೇಶದಿಂದ ಅಂತಾರೆ ಜಡ್ಜ್. ನನಗೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶದಿಂದ. ನಾನು ಪ್ರೀತಿಸಿದ ರಾಮ್ ನನಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಅಂತಾಳೆ ಸ್ನೇಹ. ನೀನೇನು ಮಾತಾಡ್ತಿದ್ಯಾ ಅಂತಾರೆ ಜಡ್ಜ್. ರಾಮ್ ನನ್ನ ಜೊತೆ ಎಲ್ಲ ರೀತಿಯಲ್ಲೂ ಮೂವ್ ಆಗಿದ್ದ. ನಾವಿಬ್ಬರು ಗಂಡ ಹೆಂಡತಿ ಥರ ಜೀವನ ಮಾಡಿದ್ದೀವಿ ಅಂತಾಳೆ ಸ್ನೇಹ. ಸ್ನೇಹ, ಏನು ಮಾತಾಡ್ತಿದ್ಯಾ ಯುವರ್ ಆನರ್? ನಾನು ಲವ್ ಮಾಡಿರೋದು ನಿಜ, ಆದರೆ ಸ್ನೇಹ ಹೇಳೋ ಥರ ನಮ್ಮಿಬ್ಬರ ಮಧ್ಯೆ ಏನೂ ನಡೆದಿಲ್ಲ ಅಂತಾನೆ ರಾಮ್. ನಮ್ಮಿಬ್ಬರ ಮಧ್ಯೆ ಎಲ್ಲ ನಡೆದು ಹೋಗಿದೆ. ನಾನೇನಾದರೂ ಮದುವೆ ಆದರೆ ಈ ವ್ಯಕ್ತಿ ಜೊತೆನೆ, ಇಲ್ಲ ಅಂದರೆ ನನ್ನ ಜೀವನ ಹಾಳಾಗುತ್ತೆ. ದೊಡ್ಡ ಮನ್ಸು ಮಾಡಿ ನಾನು ಈ ವ್ಯಕ್ತಿನ ಗಂಡ ಅಂತ ಸ್ವೀಕರಿಸೋದಕ್ಕೆ ರೆಡಿ ಇದ್ದೀನಿ. ಆದರೆ ನಂದೊಂದು ಷರತ್ತಿದೆ. ರಾಮ್ ಮತ್ತು ಪ್ರೇಮ ನಡುವೆ ನಡೆದಿರೋ ಮದುವೆ ಅಮಾನತ್ತಾಗಬೇಕು ಅಂತಾಳೆ ಸ್ನೇಹ. ಇವರಿಬ್ಬರ ಮದುವೆ ಅಮಾನತ್ತಾದರೆ ನಾನು ಕೇಸನ್ನು ವಾಪಸ್ ತಗೊಂಡು ರಾಮ್ನ ಮದುವೆ ಆಗ್ತೀನಿ ಅಂತಾಳೆ. ರಾಮ್, ನಿಮ್ಮ ಮಧ್ಯೆ 2 ಆಪ್ಷನ್ ಇದೆ. ಸ್ನೇಹನ ಪ್ರೇಮನ ನೀವೇ ಡಿಸೈಡ್ ಮಾಡಿ ಅಂತಾರೆ ಜಡ್ಜ್. ಇಲ್ಲಿಗೆ